ನಮಸ್ತೆ ಪ್ರೀತಿ ವೀಕ್ಷಕರೇ. ಕಣ್ಣು ಕಣ್ಣು ಅಂತಂದ್ರೆ ಅದಕ್ಕಿಂತ ಉತ್ತಮವಾದಂತಹ ಬೆಳಕು ಇನ್ಯಾವುದೂ ಇಲ್ಲ. ಕಣ್ಣು ಅಂದ್ರೆ ಬೆಳಕು. ಈ ಬೆಳಕು ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲದೆ ಅಜ್ಞಾನದಿಂದ ಆ ಕಣ್ಣನ್ನ ಆರಿಸ್ಕೊಳ್ತಾ ಹೋಗ್ತೀವಿ. ಇದು ಆಗದೇ ಇರಬೇಕು ಅಂದ್ರೆ ಒಂದು ಸಣ್ಣ ಮಾಹಿತಿ ಬಹಳ ಮುಖ್ಯ. ಆ ಮಾಹಿತಿಯನ್ನ ತಿಳಿಸಿಕೊಡುವ ಯತ್ನವೇ ಇವತ್ತಿನ ಸಂಚಿಕೆ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಕೊಡ್ತೀನಿ. ಅದು ಉತ್ತಮವಾಗಿರುತ್ತೆ ಅನ್ನುವ ಅತಿ ವಿಶ್ವಾಸ ಅಲ್ಲ, ಉಪಯೋಗಕರವಾಗಿರುತ್ತೆ. ಆದ್ರಿಂದ ಪೂರ್ತಿಯಾಗಿ ನೋಡಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ವಾಹಿನಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯ ಸ್ನೇಹಿತರೆ, ಕಣ್ಣಿದೆಯಲ್ಲ, ಕಣ್ಣು ಎಷ್ಟು ಮುಖ್ಯ. ಅದು ಒಂದು ಅಂದವನ್ನ ಹೆಚ್ಚಿಸುತ್ತೆ, ಈ ಜಗತ್ತನ್ನ ತೋರಿಸುತ್ತೆ, ಗ್ರಹಿಸುತ್ತೆ. ಆ ಕಣ್ಣಿಗೆ ನಾವು ಎಷ್ಟು ಗಮನ ಕೊಡ್ತೀವಿ ಅಂತ ನೋಡಿದಾಗ ಆ ಕಣ್ಣಿನಲ್ಲಿ ಏನ್ ಬೇಕು? ಶಕ್ತಿ ಬೇಕು. ಕಣ್ಣಿನಾಗೆ ಕಾಂತಿ ಬರಬೇಕು ಅಂತಂದ್ರೆ ನೀವು ಕಾಡಿಗೆ ಹಚ್ಚಿದ್ರೆ ಕಾಂತಿ ಅಲ್ಲ, ಒಳಗಡೆಯಿಂದ ಕಾಂತಿ ಬರಬೇಕು ಅಂತಂದ್ರೆ ನಿಮ್ಮೊಳಗೆ ಪೌಷ್ಟಿಕಾಂಶ ಉಳ್ಳ ರಕ್ತ ಇರಬೇಕು, ಶಕ್ತಿ ಇರಬೇಕು. ಆ ರಕ್ತದಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ನೀವು ಎಷ್ಟು ಕಣ್ಣಿಗೆ ಕಾಡಿಗೆ ಹಚ್ಕೊಂಡ್ರು ಕಣ್ಣು ಬೇಲವಾಗಿ ಕಾಣಿಸುತ್ತೆ, ಕಣ್ಣೇ ಕಾಣಿಸೋದು ಆಗುತ್ತೆ. ಇದಕ್ಕೆ ಒಂದು ಅನುಭವ ನಾನು ಹೇಳ್ತೀನಿ. ನಾನು 5, 6, 7ನೇ ಕ್ಲಾಸಲ್ಲಿ ಇರುವಾಗ ಕಣ್ಣು ನಿಧಾನಕ್ಕೆ ಕಾಣದೆ ಹೋದ ಹಂತಕ್ಕೆ ಬಂತು. ಏನಪ್ಪಾ ಅಂತಂದ್ರೆ ಚಿಕ್ಕ ಚಿಕ್ಕ ಅಕ್ಷರಗಳು ಕಾಣಿಸ್ತಾ ಇರಲಿಲ್ಲ. ತುಂಬಾ ಓದ್ತಾ ಇದ್ದೆ. ನಿಮ್ಗೆಲ್ಲೋ ಹೇಳಿದ್ದೀನಿ ಅನ್ಸುತ್ತೆ. ಅತಿ ಓದುತ್ತಾ ಇದ್ದೆ. ಆ ಓದಿಗೆ ತಕ್ಕ ಹಾಗೆ ನನ್ನ ಆಹಾರ ಇರಲಿಲ್ಲ, ವಿಹಾರ ಇರಲಿಲ್ಲ. ಸೊ ಅದರಿಂದಾಗಿ ಅಪೌಷ್ಟಿಕತೆ ಆಗ್ತಾ ಇತ್ತು. ಅದ್ಯಾವುದೂ ನನಗೆ ಗೊತ್ತಿರಲಿಲ್ಲ. ಬಟ್ ಕಣ್ಣು ಇದ್ದಕ್ಕಿದ್ದ ಹಾಗೆ ಸಣ್ಣ ಅಕ್ಷರಗಳನ್ನ ನೋಡೋದಕ್ಕೆ ವಿಫಲ ಆಯ್ತು. ತಲೆ ತುಂಬಾ ಇಷ್ಟು ಚಿಕ್ಕ ಕೂದಲಲ್ಲ, ಇಲ್ಲಿವರೆಗೆ ಇಷ್ಟು ದಪ್ಪ ಕೂದಲು ಈ ತರನೂ ಎಲ್ಲ, ಇಷ್ಟು ಕೂದಲು ಹಿಂಗೆ ಹಾಕಿದ್ರೆ ಇಷ್ಟು ಬರುವಂತಹ ಕೂದಲು ಇಲ್ಲಿವರೆಗೆ ಇರ್ತಾ ಇತ್ತು. ಅದರಲ್ಲಿ ಹೇನುಗಳು ತಿಳ್ಕೊಂಬಿಟ್ಟು ಅದು ಕಾಣೋದು ತರ ಆಗೋಗ್ಬಿಡ್ತು. ಎಂತ ಪಜಿತಿ ನೋಡಿ. ಅಂತ ಪಜಿತಿನಲ್ಲಿ ನಾವಮ್ಮ ತುಂಬಾ ಓದ್ತಾರೆ. ಅವರೇ ನನಗೆ ಈ ಪೌಷ್ಟಿಕಾಂಶದ ಆಹಾರದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿದ್ರು ಚಿಕ್ಕನ್ನಲ್ಲಿ. ಅವ್ರಿಗೆಲ್ಲ ಓದ್ಕೊಂಡಿದ್ರು ವಿಟಮಿನ್ ಎ ನಮ್ಗೆ ಪಪ್ಪಾಯ ಮತ್ತೆ ಬೆಣ್ಣೆನಲ್ಲಿ ಸಿಗುತ್ತೆ ಅಂತ. ಸೊ ಅದನ್ನ ನಾನು ರಜದಲ್ಲಿ ಹೋದಾಗ, ಮನೆಗೆ ಹೋದಾಗ ಅವ್ರು ಕಂಟಿನ್ಯೂಸ್ ಆಗಿ 1 ತಿಂಗಳ ಬಿಡದೆಲೆ ಮನೆಯಲ್ಲಿ ಪಪ್ಪಾಯ ಹಣ್ಣು ಹಾಕ್ತಾ ಇತ್ತು, ಬೆಣ್ಣೆ ಸಿಗ್ತಾ ಇತ್ತು. ಸೊ ದೋಸೆಗೆ ಬೆಣ್ಣೆ ಬೆಲ್ಲ ಹಾಕೋರು, ಮತ್ತೆ ಮಧ್ಯಾಹ್ನ ಮೇಲೆ ತಿಂಡಿಗೆ ಪಪ್ಪಾಯ ಹಣ್ಣು ಯಥೇಚ್ಛವಾಗಿ ಕೊಡೋರು. ಇದರಿಂದಾಗಿ 1 ತಿಂಗಳೊಳಗಡೆ ನಾನು ಏಕದಮ್ ನನ್ನ ಕಣ್ಣು ಸರಿಯಾಗ್ಬಿಡ್ತು. ಸೊ ಕಣ್ಣು ಸರಿಯಾಗ್ಬಿಡ್ತು. ನಾನು ಹೋದೆ, ನನಗದೆಲ್ಲ ಮರ್ತೋಗ್ಬಿಡ್ತು ಅಂಟಿಲ್ SSLC ತನಕ. SSLCನಲ್ಲಿ ನನಗೆ ಸಣ್ಣ ಚಿಮ್ನಿ ದೀಪದಲ್ಲಿ ಓದಬೇಕಾಗಿತ್ತು. ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಸೊ ಆ ಚಿಮ್ನಿ ದೀಪದಲ್ಲಿ ಓದ್ತಾ ತುಂಬಾ ಇದೇ ತರ ಸ್ಟ್ರೈನ್ ಇತ್ತು. ಮನೆಯಲ್ಲಿ ತುಂಬಾ ಕೆಲಸಗಳಿತ್ತು, ಪೌಷ್ಟಿಕತೆ ಮೊದಲೇ ಇತ್ತು. ಇದೆಲ್ಲ ಸೇರ್ಕೊಂಡು ಕಣ್ಣಿನ ನರಗಳು ಪಡಿಸ್ಕೊಂಡು, ಅನವಶ್ಯಕತೆನೂ ಸ್ವಲ್ಪ ಇದೆಯೇನೋ, ನಮ್ಮ ಮನೆ ಸ್ವಲ್ಪ ಕನ್ನಡಕನೇ ಜಾಸ್ತಿ, ಅದು ಸೇರ್ಕೊಂಡು ಕನ್ನಡಕ ಬಂತು. ಸೊ ಆಲ್ಮೋಸ್ಟ್ 8 ಇಯರ್ಸ್ ಇಂದ ನಾನು ಕನ್ನಡಕ ಉಪಯೋಗಿಸ್ತೀನಿ. ಆದ್ರೆ ನನ್ನ ಮುಂದಿನ ಕಥೆಯನ್ನೇ ಕೇಳಬೇಕು. ಅದನ್ನೇ ನಾನು ಇವಾಗ ಹೇಳಕ್ ಹೊರಟಿದ್ದು. ಮುಂದೆ ನನ್ನ ಕಣ್ಣಿಗೆ ನಾನು ಅಳವಡಿಸಿಕೊಂಡಂತಹ ಸೂತ್ರಗಳನ್ನ ನೀವು ಪಾಲನೆ ಮಾಡಿದ್ರೆ ನಿಮ್ಗೆ ನನ್ನ ಹಾಗೆ ಕಣ್ಣಿನ ದೋಷ ಬರೋದು ಇಲ್ಲ, ಜೊತೆಗೆ ಕಣ್ಣು ಚೆನ್ನಾಗಿರುತ್ತೆ. ಅವುಗಳಲ್ಲಿ ನಂಬರ್ 1 ಕಣ್ಣಿಗೆ ಎಕ್ಸರ್ಸೈಸ್ ಮಾಡುವಂಥದ್ದು. ಈ ತರ ಕಣ್ಣನ್ನ ಎಕ್ಸರ್ಸೈಸ್ ಮಾಡೋದನ್ನೇ ನನ್ನೊಂದು ಲಾಗಲ್ಲಿ ನಾನು ಹೇಳಿದ್ದೀನಿ. ಕಣ್ಣಿಗೊಂದು ಎಕ್ಸರ್ಸೈಸ್ ಬೇಕು. ಏನಂದ್ರೆ ಒಂದಿಂದ ಹೀಗೆ ನೋಡುವಂಥದ್ದು ಕಣ್ಣಿನ ಎಕ್ಸರ್ಸೈಸ್ ಅಂತಾನೆ ಬರುತ್ತೆ. ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ವಿಡಿಯೋ ಮಾಡ್ತೀನಿ. ಆ ಕಣ್ಣಿಗೆ ಪ್ರತಿದಿನ ಎಕ್ಸರ್ಸೈಸ್ ಮಾಡೋದು ಬಹಳ ಮುಖ್ಯ. ಇದು ಕಣ್ಣನ್ನ ನೀವು ಹೆಚ್ಚು ಉಪಯೋಗಿಸ್ಬೇಕು. ಬರೀ ಮೊಬೈಲ್ ನೋಡೋದಕ್ಕೆ, ಟಿವಿ ನೋಡೋದಕ್ಕೆ ಮಾತ್ರ ಇಲ್ಲ, ಓದೋದಕ್ಕೆ, ಸೂಕ್ಷ್ಮವಾಗಿ ನೋಡೋದಕ್ಕೆ ಕಣ್ಣನ್ನು ಉಪಯೋಗಿಸ್ಬೇಕು. ಕಣ್ಣನ್ನು ನೀವು ಎಷ್ಟು ಉಪಯೋಗಿಸ್ತೀರಾ ಅಷ್ಟು ಚುರುಕಾಗಿರುತ್ತೆ. ಹಾಗಂತ ನಾನು ಹೇಳಿಲ್ಲ, ಡಾಕ್ಟರ್ಸ್ ಹೇಳಿದ್ರು. ನನ್ನ 85 ವರ್ಷದ ಅಜ್ಜಿಯನ್ನ ಎಲ್ಲರೂ ಯಾಕೆ ಓದ್ತೀರಾ, ಓದ್ಲೇಬೇಡ, ನೀನು ಓದೇನೆ ನಿನ್ ಕಣ್ಣು ಹಾಳಾಗ್ತಿದೆ ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೇಳೋರು. ಇದರಿಂದಾಗಿ ಅಜ್ಜಿ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಕಣ್ಣು ಡಾಕ್ಟರ್ ಹತ್ರ ನಾನು ಕರ್ಕೊಂಡು ಹೋದೆ. ಅವ್ರು ಹೇಳಿದ್ರು, ಕಣ್ಣಿನ ಡಾಕ್ಟ್ರು, ಇಲ್ಲಪ್ಪ ನೀವು ಓದ್ತಾ ಇರೋದ್ರಿಂದನೇ ಅಜ್ಜಿ ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಿಮ್ ಕಣ್ಣು ಕಾಣದಂಗ ಆಗ್ತಾ ಇತ್ತು. ಸೊ ನಿಜ. ಸೊ ಕಣ್ಣು ಡಾಕ್ಟರ್ ಹತ್ರ ಹೋದಾಗ ಹೇಳಿದ್ದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಕಣ್ಣನ್ನ ಹೆಚ್ಚು ಉಪಯೋಗಿಸಿ ಓದೋದಕ್ಕೆ, ಸೂಕ್ಷ್ಮವಾದದ್ದನ್ನ ನೋಡೋದಕ್ಕೆ. ಕಣ್ಣನ್ನ ಯಾವುದೇ ಕಾರಣಕ್ಕೂ ಕಣ್ಣು ಕಾಣಲ್ಲ, ತುಂಬಾ ಜಾಸ್ತಿ ಇದಾಗ್ಬಿಟ್ರೆ, ಸೀನ್ ಆಗ್ಬಿಟ್ರೆ ಕಣ್ಣು ಏನೋ ಹೊರಟೋಗುತ್ತೆ ಅಂತ ಯೋಚನೆ ಮಾಡಬೇಡಿ. ಕಣ್ಣನ್ನು ಉಪಯೋಗಿಸಿದಷ್ಟು ಚುರುಕಾಗಿರುತ್ತೆ. ಕಣ್ಣು ಅನ್ನೋದಿದೆಯಲ್ಲ, ಅದಕ್ಕೆ ವಿಶ್ರಾಂತಿ ಬಹಳ ಮುಖ್ಯ. ಸೊ ನೀವು ಆಗಾಗ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇದ್ರೂ ಆಗಾಗ
ಎದ್ದು ಓಡಾಡುವಂಥದ್ದು, ಆಮೇಲೆ ಅಕ್ಕಪಕ್ಕದಲ್ಲಿ ಸುಮ್ಮನೆ ನೋಡುವಂಥದ್ದು, ಯಾರು ಏನು ಮಾಡ್ತಿದ್ದಾರೆ, ಒಟ್ಟಿನಲ್ಲಿ ಕತ್ತನ್ನ ಚಲನೆ ಮಾಡಿ ಹಿಂಗೆ ಆ ಕಡೆ ಈ ಕಡೆ ನೋಡಿದ್ರೂ ಸಾಕು, ಕಣ್ಣಿಗಷ್ಟೇ ರಿಲ್ಯಾಕ್ಸೇಷನ್. ಅದೇ ತುಂಬಾ ಕೇಳೋದಿಲ್ಲ. ನೀವು ಹಿಂಗೆ ಕಂಪ್ಯೂಟರ್ನಲ್ಲಿ ಕಣ್ಣನ್ನಿಟ್ಟು ಕುತ್ಕೊಂಡಿದ್ರು ಪರವಾಗಿಲ್ಲ, ಹಾಗಾಗಿ ಹೀಗೆ ನೋಡ್ತಾ ಇರಿ, ಕಣ್ಣನ್ನು ತಿರುಗಿಸ್ತಾ ಇರಿ ಹೀಗೆ. ಸೊ ಇದರಿಂದ ಕಣ್ಣಿನ ಚಲನೆ ಆದಾಗ ಕಣ್ಣೊಳಗೆ ಡ್ರೈ ಆಗೋದು, ಕಣ್ಣಲ್ಲಿ ನೀರು ಬರೋದು, ಡ್ರಾಪ್ಸ್ ಹಾಕಬೇಕಾಗೋದು ಇದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಆಗಾಗ ಮುಖ ತೊಳಿರಿ, ಆದರೆ ಕಣ್ಣಿಗೆ ನೀರು ಹಾಕಿ ನೀರನ್ನು ತೆಗಿಬೇಡಿ. ತುಂಬ ಜನ ಆ ತಪ್ಪು ಮಾಡ್ತಾರೆ. ಆಗಾಗ ಹೋಗ್ಬಿಟ್ಟು ಕಣ್ಣಿಗೆ ನೀರು ಹಾಕ್ಬಿಟ್ಟು ಕಣ್ಣು ಒಳಗಡೆ ನೀರು ಹೊರಗಡೆ ಬರೋ ಥರ ಮಾಡ್ಬಿಡ್ತಾರೆ. ಅದೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮುಖ ತೊಳ್ಕೊಳ್ಳಿ 1 ಸಾರಿ 2 ಸಾರಿ ಸಾಕಾಗುತ್ತೆ. ಅಂದರೆ ಸುತ್ತಲಿನ ಚರ್ಮಗಳು ಹೈಡ್ರೇಟ್ ಆದಾಗ ಕಣ್ಣು ತಾನಾಗಿ ಹೈಡ್ರೇಟ್ ಆಗುತ್ತೆ. ಆಮೇಲೆ ಯಾವಾಗಾದ್ರೂ ತುಂಬಾ ಸ್ಟ್ರೈನ್ ಆಗಿದ್ರೆ ಒಂಚೂರು ಐಸ್ ಕ್ಯೂಬ್ ಇಟ್ಕೊಳ್ಳಿ, ಸೌತೆಕಾಯಿ ಇಟ್ಕೊಳ್ಳಿ. ಕೆಲವರಿಗೆ ಡ್ರೈ ಸ್ಕಿನ್ ಇದ್ದಾಗ, ಕಣ್ಣಿನ ಸುತ್ತಲೂ ಡ್ರೈ ಸ್ಕಿನ್ ಇದ್ರೆ ಆ ಕಣ್ಣು ಡ್ರೈ ಆಗೋ ಜಾಸ್ತಿ. ಸೊ ಅದರಿಂದ ಕಣ್ಣಿನ ಸುತ್ತಲಿನ ಚರ್ಮವನ್ನ ಹೈಡ್ರೇಟ್ ಆಗಿರ್ಬೇಕು ಅಂದ್ರೆ ನೀವು ಆಗಾಗ ಸ್ವಲ್ಪ ಮುಖ ತೊಳ್ಕೊಳ್ಳಿ. ಆಮೇಲೆ ಯಾವಾಗೂ ಖುಷಿಯಾಗಿರಿ. ಮತ್ತೆ ಅತಿಯಾದ ಮೇಕಪ್ಗಳನ್ನ ಕಣ್ಣಿನ ಸುತ್ತಲೂ ಹಾಕೋದಕ್ಕೆ ಹೋಗ್ಬೇಡಿ. ತುಂಬಾ ಹೊತ್ತಂಕ ಕಣ್ಣಿಗೆ ಮೇಕಪ್ ಮಾಡ್ಕೊಂಡಿದ್ರೆ ತಕ್ಷಣ ತೆಗೆದ್ಬಿಟ್ಟು ಅದಕ್ಕೇನು ಆಯಿಲ್ ಇರುತ್ತೆ, ಕೊಬ್ಬರಿ ಎಣ್ಣೆ, ಆ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಹಿಂಗೆ ಕೈಗೆ ಹಾಕ್ಬಿಟ್ಟು ಹಚ್ಕೊಳ್ಳಿ. ಇದರಿಂದ ಕಣ್ಣಿನ ರೆಪ್ಪೆನೂ ಚೆನ್ನಾಗಿರುತ್ತೆ, ಕಣ್ಣು ಕೂಡ ಚೆನ್ನಾಗಿರುತ್ತೆ. ಕಣ್ಣಿನ ಸುತ್ತಲೂ ಈ ಸ್ಕಿನ್ ಏನೋ ಡಿಹೈಡ್ರೇಷನ್ ಆಗಿ ತೊಂದರೆ ಆಗುತ್ತಲ್ಲ, ಅದು ಕೂಡ ಇಚ್ಚಿನೆಸ್, ಕಣ್ಣಿನ ಕರ ಅಂತ ಕೆರಿತಾ ಇರುತ್ತೆ, ತಿಕ್ಕುತ್ತಾ ಇರ್ತಾರೆ ನೋಡಿದ್ದೀರಾ, ಅದೆಲ್ಲ ಹೋಗಬೇಕು ಅಂದರೆ ಕಣ್ಣಿನ ಸುತ್ತಲಿನ ಚರ್ಮ ಡಿಹೈಡ್ರೇಟ್ ಆಗೋದಂಗೆ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ವಿಟಮಿನ್ ಎ ಇರುವಂತಹ ಕ್ಯಾರೆಟು, ಹಾಲು ಇದನ್ನ ಯಥೇಚ್ಛವಾಗಿ ತೆಗೆದುಕೊಳ್ಳಿ. ಮೊಟ್ಟೆ ಎಲ್ಲ ತಿನ್ನುವಂಥವ್ರಾಗಿದ್ರೆ ಮೊಟ್ಟೆ ಚೆನ್ನಾಗಿ ತಿನ್ನಿ, ನಾನ್ ವೆಜ್ ತಿನ್ನಿ, ಅದರಲ್ಲೂ ಫಿಶ್ ತಿನ್ನಿ. ಇದರಿಂದ ನಿಮ್ಮ ಕಣ್ಣಿಗೆ ಬೇಕಾದ ವಿಟಮಿನ್ಗಳು ಸಿಗ್ತವೆ, ಕಣ್ಣು ಚೆನ್ನಾಗಿರುತ್ತೆ. ಈ ಒಂದು ಪುಟ್ಟ ಮಾಹಿತಿಯನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಕಣ್ಣು ತುಂಬಾ ಸುಂದರವಾಗಿರಲಿ, ನಿಮ್ಮ ಬೆಳಕು ಯಾವತ್ತೂ ಆರದೇ ಇರಲಿ. ಇಲ್ಲ ಅಂತಂದ್ರೆ ನಾನು ಈ ಇತ್ತೀಚೆಗೆ ನೋಡಿದ ಎಷ್ಟೋ ಜನರಿಗೆ ಈ ಅಪೌಷ್ಟಿಕತೆ ಮತ್ತು ಕಣ್ಣಿನ ಕೇರ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಹೋದಾಗ ನಿಧಾನವಾಗಿ ಕಣ್ಣು ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಬೇಗ ಕ್ಯಾಟ್ರಾಕ್ಟ್ ಬರುತ್ತೆ, ಬೇಗ ಕಣ್ಣಿನ ಆಪರೇಷನ್ನು, ಲೇಸರ್ ಸರ್ಜರಿ, ಇನ್ನೇನೇನೋ ಮಾಡಬೇಕಾಗುತ್ತೆ. ಸೊ ಇದ್ಯಾವುದೂ ಆಗದೆ ಇರಲಿ ಅಂತ ಆಶಿಸ್ತಾ ಈ ಪುಟ್ಟ ಸಂಚಿಕೆಯನ್ನು ಮಾಡಿದ್ದೀನಿ. ಇದು ನನ್ನ ಅನುಭವ, ಅಧ್ಯಯನ ಮತ್ತು ದೃಷ್ಟಿಕೋನದಿಂದ ತರುವಂತಹ ಮಾಹಿತಿ. ಎಲ್ಲೋ ಒಂದ್ಸರಿ ನಿಮ್ಗೆ ನಾನು ಹೇಳೋದು ಅಸತ್ಯ, ಸರಿ ಇಲ್ಲ ಅಂತ ಅನ್ಸಂದ್ರೆ ವೈದ್ಯರಲ್ಲಿ ಹೋಗಿ ಈ ಮಾಹಿತಿಯನ್ನು ವೆರಿಫೈ ಮಾಡಿಬಿಟ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನೇ ಅಂತಿಮ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಆ ಭ್ರಮೆನೂ ನನಗಿಲ್ಲ. ಬಟ್ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದ್ರೆ ನನಗೆ ಅದಷ್ಟೇ ಸಾಕು. ಹಾಗಾಗಿ ಅಂತ ಆಶಿಸ್ತಾ ಇದ್ದೀನಿ. ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಮನೋಪ್ರಣತಿಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.